ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು. 2 ತಿಂಗಳ ಚಿಕಿತ್ಸೆಯ ನಂತರ ನನ್ನ ಹೆಸರು ಹೊಸಂತ ಅಂತೇಳಿ, ನಮ್ಮಮ್ಮ ಕನಕಮ್ಮ ಅಂತ ಹೇಳಿಬಿಟ್ಟು 20 ವರ್ಷದಿಂದ ಸೋರಿಯಾಸಿಸ್ ಇತ್ತು ಅಮ್ಮನಿಗೆ. ತುಂಬ ತುರಿಕೆ ಆಗ್ತಾಯಿತ್ತು, ಮತ್ತು ಕಾಲು ಮತ್ತು ಕೈ ವಿಪರೀತ ಸೀಳಿ ಅದರಲ್ಲಿ ಬ್ಲಡ್ ಎಲ್ಲ ಬರ್ತಾಯಿತ್ತು. ಪಾಪ ನಿಂತ್ಕೊಂಡು ಎಲ್ಲಾದರೂ ಹೋಗಬೇಕು ಮದುವೆ ಕಾರ್ಯಗಳಂದರೆ ತುಂಬಾ ಕಷ್ಟಪಡ್ತಾಯಿದ್ರು. ಭಯಂಕರ ಅಂದರೆ ಭಯಂಕರ. ಒಂದು ಬಸ್ಸಲ್ಲಿ ಓಡಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಟ್ರೈನ್ ಆಗ್ತಾ ಇರಲಿಲ್ಲ, ಮೆಟ್ಲು ಕೂಡ ಅವ್ರಿಗೆ ಹತ್ತಕ್ಕಾಗ್ತಾ ಇರಲಿಲ್ಲ. ಅಂಥ ಪರಿಸ್ಥಿತಿನಲ್ಲಿ ಅವರಿದ್ದರು. ಸೋರಿಯಾಸಿಸ್ ಆದಮೇಲೆ ಮತ್ತೆ ಅವ್ರಿಗೆ ವೆರಿಕೋಸ್ ಅನ್ನೋ ಕಾಯಿಲೆ ಅಟ್ಯಾಕ್ ಆಯಿತು. ಫುಲ್ಲು ಕಾಲು ತುಂಬಾ ಊತ ಬಂದು ಫುಲ್ ರೆಡ್ ಆಗಿತ್ತು. ನಾವು ಬೇರೆ ಕಡೆ ಎಲ್ಲ ಹಾಸ್ಪಿಟ್ಲಲ್ಲಿ ತೋರಿಸಿದಾಗ ಅವರು ಹೇಳಿದ್ರು ಇದು ಸರ್ಜರಿ ಮಾಡಬೇಕಾಗತ್ತೆ, ಇವ್ರಿಗೆ ಮತ್ತು ಸಾಕ್ಸ್ ಕೊಟ್ಟರು, ಫುಲ್ ಕಾಲ್ಗೆ ಹಾಕೊಳ್ಳೋ ಅಂಥ ಸಾಕ್ಸ್ ಕೊಟ್ಟರು. ಇಲ್ಲ ಇದನ್ನು ಕೆಲವು ದಿನ ಹಾಕ್ಕೊಂಡು ನೋಡಿ, ಆಗಲಿಲ್ಲ ಅಂತಂದರೆ ನಾವು ಕಂಪಲ್ಸರಿ ಇದನ್ನು ಆಪ್ರೇಷನ್ ಮಾಡಲೇಬೇಕಾಗತ್ತೆ ಅಂತ ಎಲ್ಲ ಹೇಳಿದ್ರು ನಮಗೆ. ಅದು ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿ ನಮಗೆ ಬಂದ್ವಿ ನಾವು ಕೋಲಾರಿಗೆ. ಈಗ ಸುಮಾರು ಒಂದು 2 ತಿಂಗಳಿಂದ ಟ್ರೀಟ್ಮೆಂಟ್ ತಗೋತಾ ಇದ್ದೀವಿ ನಾವು. 2 ತಿಂಗಳಿಂದ ನಮಗೆ ತುಂಬಾ ಅನುಕೂಲ ಆಗಿದೆ. ಇಲ್ಲಿ ಟ್ರೀಟ್ಮೆಂಟ್ಗೆ ಅಮ್ಮ ತುಂಬಾ ಅಡ್ಜಸ್ಟ್ ಆಗಿ ಇದ್ದಾರೆ, ವಾಸೆ ಆಗ್ತಾ ಇದೆ. ಕಾಲೆಲ್ಲ ಊತ ಕಮ್ಮಿ ಆಗಿದೆ, ಮತ್ತು ವೆರಿಕೋಸ್ ಸೋರಿಯಾಸಿಸ್ಸಿಂದ ಹೊಡೆದಿರ್ತಕ್ಕಂತಹ ಗಾಯಗಳೆಲ್ಲ ಇವಾಗ ಕ್ಯೂರ್ ಆಗ್ತಾ ಇದೆ. ಅದ್ರ ಮೇಲೆ ಸ್ಕಿನ್ ಎಲ್ಲ ಉದುರ್ಬಿಟ್ಟು ಮತ್ತೆ ಮೊದಲಿನ ರೀತಿ ಪಾದ ಆಗ್ತಾ ಇದೆ. ಅದರಿಂದ ನಮಗೆ ತುಂಬ ಮನಸ್ಸಿಗೆ ಫೀಲ್ ಆಗ್ತಾ ಇದ್ದಿದ್ದೆಲ್ಲ ಇವಾಗ ಬೆಟರ್ ಆಗಿದೆ ನಮಗೆ. ಈ ಹಾಸ್ಪಿಟಲ್ ಬಂದ ಮೇಲೆ ನಮಗೆ ಕ್ಯೂರ್ ಆಗಿರೋದು ನೋಡಿಬಿಟ್ಟು ಸಂತೋಷ ಆಗ್ತಿದೆ. ಈ ಥರ ಪರಿಸ್ಥಿತಿಲಿ ಯಾರಾದ್ರೂ ಇದ್ರೂ ಬಂದು RJR ಹಾಸ್ಪಿಟಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಇಲ್ಲಿ ಟ್ರೀಟ್ ಕೂಡ ಕೊಡ್ತಾ ಇದ್ದಾರೆ. ಅದನ್ನು ನನ್ನ ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. RJ ಹಾಸ್ಪಿಟಲ್ ಸಿಬ್ಬಂದಿಗೆ ಹಾಗೂ ಮೇಡಮ್ ಡಾಕ್ಟರ್ಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ.